ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, JNM ನರ್ಸಿಂಗ್ ಆ್ಯಂಡ್ BS ನರ್ಸ್ ಸ್ಟೂಡೆಂಟ್. ಈಗ ಸದ್ಯಕ್ಕೆ ಏನಂತಂದರೆ JNM ನರ್ಸಿಂಗ್ ಎಕ್ಸಾಮ್ಸ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಕಂಪ್ಲೀಟಾಗಿ ಮುಗಿದಿದೆ. ಓಕೆ, ಮುಗಿದೇನು ಕೂಡ 1 ವೀಕ್ ಆಗಿಲ್ಲ. ಸೊ ಯಾವಾಗಂತಂದರೆ ಥಿಯರಿ ಎಕ್ಸಾಮ್ ಮುಗಿದಾಗಲಿದ್ದಾನೆ ನನಗೆ ಕೆಲವೊಂದಿಷ್ಟು ಹುಡುಗರು ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾವಾಗ ರಿಸಲ್ಟ್. ಆ್ಯಕ್ಚುಲಿ ಇವ್ಯಾಲ್ಯೂಷನ್ ಆದರೂ ಸ್ಟಾರ್ಟ್ ಆಗಿದೆ, ಅದನ್ನು ತಿಳ್ಕೊಬೇಕು ಮೊದಲು. ಓಕೆ, ಯಾರಿಗೆ JNMದವ್ರಿಗೆ. BS ನರ್ಸಿಂಗ್ ಸ್ಟೂಡೆಂಟ್ಗೆ ಇನ್ನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆನ್ಗೋಯಿಂಗಲ್ಲಿದೆ. ಸೊ ಕೆಲವೊಂದು ಕಾಲೇಜಸ್ಸಲ್ಲಿ ಈಗಾಗಲೇ ಮುಗಿಸ್ಕೊಂಡಿರ್ಬೋದು, ಕೆಲವೊಂದಿಷ್ಟು ಕಾಲೇಜಸ್ಸಲ್ಲಿ ಇನ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ನಿಮಗೆ ಅಪ್ ಟು ಎಲ್ಲಿವರೆಗೂ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಿಮ್ಗೆ ಗೊತ್ತಿರುವಾಗೆ ಈಗ ಫೆಬ್ರವರಿ 5ರವರೆಗೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಡೀತವೆ. ಯಾರಿಗೆ? BS ನರ್ಸಿಂಗ್. ಸೊ ಎರಡೂ ಕೂಡ ಕಂಬೈಂಡಾಗಿ ಹೇಳ್ತಿದ್ದೀನಿ, ಯಾಕೆಂತಂದರೆ ರಿಸಲ್ಟ್ಗೆ ಸಂಬಂಧಪಟ್ಟಾಗಿ ಈ ಡೇಟ್ಸ್ಗಳು ಬೇಕಾಗ್ತದೆ. ಈಗ JNM ನರ್ಸಿಂಗ್ ಸ್ಟೂಡೆಂಟ್ಗೆ ಹೇಳೋದಂತಂದರೆ ನಿಮಗೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ನೀವೇನು ಎಕ್ಸಾಮಿನೇಷನ್ ಬರೆದಿದ್ರೋ ಅದರ ಒಂದು ಇವ್ಯಾಲ್ಯುವೇಷನ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾಕೆ ಅಂತಂದರೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದು RGHS. ಓಕೆ, RGHS ಅಂಡರಲ್ಲಿ ಬರ್ತಕ್ಕಂಥದ್ದು BS ನರ್ಸಿಂಗ್. ಬಟ್ JNMದವ್ರದ್ದು ನಿಮ್ಮ JNM ಬೋರ್ಡ್ ಇದೆ, ಬಟ್ ಆದರೂ ಕೂಡ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದು ನಮ್ಮ RGHS ನಿಮ್ಗೆ ಗೊತ್ತಿದೆ. ಸೊ ಆ್ಯಂಡ್ ಈಗೇನಂತಂದರೆ ಇದು ಇವ್ಯಾಲ್ಯೂಯೇಷನ್ ಎಲ್ಲನೂ ಕೂಡ ಮಾಡಿ ತಮ್ಮ ಡಾಟಾನ ಏನು ಮಾಡ್ತಾರೆ, ನಮ್ಮ RGHS ಅವರು ನಿಮ್ಮ ಬೋರ್ಡ್ಗೆ ಅಂದರೆ JNM ಬೋರ್ಡ್ಗೆ ಕಳಿಸ್ತಾರೆ. ಆವಾಗ ಡಿಸ್ಪ್ಲೇ ಮಾಡೋದು ನಿಮ್ಮ ಬೋರ್ಡ್ ಅವರ ರಿಸಲ್ಟ್. ಓಕೆ, ಅಥವಾ ನಮ್ಮ ಯೂನಿವರ್ಸಿಟಿಯವರು ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಕೂಡ ಆಶ್ಚರ್ಯ ಏನಿಲ್ಲ. ಬಟ್ ಆ ರೀತಿ ಆಗಿಲ್ಲ, ಯಾಕಂದರೆ ಈಗಾಗಲೇ ಈ ಹಿಂದೆ 2 ವರ್ಷಗಳು ನೋಡಿದ್ದು ನಾವು. ಎಲ್ಲನೂ ಕೂಡ ಇವ್ಯಾಲ್ಯೂಯೇಷನ್ ಆಯಿತು, ಎಲ್ಲನೂ ಕೂಡ ಕಂಪ್ಲೀಟ್ ಆದಮೇಲೆ ನಿಮ್ಮ ಏನಿದೆ JNM ಬೋರ್ಡ್ ಅವ್ರಿಗೆ ಏನು ಮಾಡ್ತಾರೆ, ಡಾಟಾನ ಕೊಡ್ತಾರೆ. ಆ ಒಂದು ರಿಸಲ್ಟ್ನ ನಿಮ್ಗೆ ಶೋ ಮಾಡ್ತಾರೆ ಯಾರು? JNM ಬೋರ್ಡ್ನವರು. ಸೊ ಇನ್ನೂ ಕೂಡ ಇವ್ಯಾಲ್ಯೂಯೇಷನೇ ಸ್ಟಾರ್ಟ್ ಆಗಿಲ್ಲ. ಯಾಕೆ? ಈಗ ಇಷ್ಟು ದಿನ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು, ಎಲ್ಲರೂ ಕೂಡ ಬಿಸಿ ಇದ್ದರು. ಓಕೆ, ಯಾಕಂದರೆ ಥಿಯರಿ ಎಕ್ಸಾಮಿನೇಷನ್ ಆದ ತಕ್ಷಣ ಇಮಿಡಿಯೇಟ್ ಏನಾಯಿತು, ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು. ಸೊ ಇವಾಗ ಯಾಕೆ ಅಂತಂದರೆ ಕೆಲವೊಂದಿಷ್ಟು ಚೆಕ್ಔಟ್ ಮಾಡೋರು ಏನಾಗ್ತಾರೆ, ನಮ್ಮ BS ನರ್ಸಿಂಗ್ ಫ್ಯಾಕಲ್ಟಿ ಕೂಡ ಇರ್ತಾರೆ. ಸೊ ಹಂಗಾಗಿ ಏನಪ್ಪ ಆಗ್ತದೆ ಅಂತಂದರೆ ಇನ್ನೂ ಕೂಡ ಇಲ್ಲಿ ಏನು ನಡೀತದೆ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಡೀತದೆ. ಸೊ ಅಂದರೆ ಅಪ್ ಟು ನೋಡಿ 5ನೇ ತಾರೀಕುವರೆಗೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ BS ನರ್ಸಿಂಗ್ ನಡೀತದೆ. ಸೊ 5ನೇ ತಾರೀಕು ಮುಗಿಯೋವರೆಗೂ ಕೂಡ ನಿಮ್ಮದು ಮೇ ಬಿ ಇವ್ಯಾಲ್ಯೂಯೇಷನ್ ಇನ್ನೂ ಕೂಡ ಸ್ಟಾರ್ಟ್ ಆಗಲಿಕ್ಕಿಲ್ಲ ಯಾರ್ದು? JNMದವ್ರಿಗೆ. ಅದಾದಮೇಲೆ ಆಗ್ತದೆ. ಈಗಾಗಲೇ ನಮ್ಮ BS ನರ್ಸಿಂಗ್ ಸ್ಟೂಡೆಂಟ್ ಕೂಡ ಅದೇ ರೀತಿ ಮಾತಾಡ್ತಾ ಹೋದರೆ ಇವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದ್ದಾವೆ. ಹೇಳ್ತಾ ಇದ್ದೀನಿ ನೋಡಿ, ನೀವು ಯಾರ್ದು ಈ ಥಿಯರಿ ಪೇಪರ್ ಬರೆದಿದ್ರು ನೋಡಿ, ಯಾರ್ದು BS ನರ್ಸಿಂಗು ನಿಮ್ಗೆ ಎಲ್ಲ ಸ್ಟೂಡೆಂಟ್ ತೊಗೋರಿ, ನಿಮ್ದು ಇವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದ್ದಾವೆ. ಸೊ ನಿಮ್ದು ಏನೇ ಇದ್ರೂ ಕೂಡ ಈಗ ಏನಪ್ಪ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗೀತು, 5ನೇ ತಾರೀಕು ಲಾಸ್ಟ್ ಡೇಟ್ ಇದ್ದದ್ದು ಏನಾದರೂ ಎಕ್ಸ್ಟೆಂಡ್ ಆಗದೆ ಹೋದರೆ, ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಿಲ್ಲ, ಸದ್ಯಕ್ಕೆ ಅದೇ ಡೇಟೇ ಇದೆ. ಎಕ್ಸ್ಟೆಂಡ್ ಆಗದೆ ಹೋದರೆ ವಿತಿನ್ ಒಂದು 5 to 6 ಡೇಸಲ್ಲಿ ಏನಾಗ್ತದೆ, ನಿಮ್ಮದು ರಿಸಲ್ಟ್ ಬರ್ತದೆ. ಅಂದರೆ 5 ಮುಗಿತಂತಂದರೆ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲೇ ಇದಾಗಿದ್ರೆ ಸೆಕೆಂಡ್ ವೀಕ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವತ್ತು 31, ನಾಳೆಯಿಂದ 1ನೇ ತಾರೀಕಿಂದ ಏನಂತ ಸಂಡೇ ಸ್ಟಾರ್ಟ್ ಆಗುತ್ತೆ, ಅಂದರೆ ಫಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಈಗ ವೀಕ್ ಅಂದರೂ ಬರಲಿಕ್ಕೆ ರಿಸಲ್ಟ್ ಸಾಧ್ಯನೇ ಇಲ್ಲ. ಸೊ ಸೆಕೆಂಡ್ ವೀಕು ಬರ್ತದೆ, ಮಿಡಲ್ ಬರ್ಬೋದು, 12, 10 ಈ ರೇಂಜಿಗೆ. ಒಟ್ಟು ಲಾಸ್ಟ್ ಸೆಕೆಂಡ್ ವೀಕ್ ಅದರಲ್ಲಿ ಯಾವಾಗಾದ್ರೂ ಬರ್ತದೆ. ಇನ್ ಕೇಸ್ ಅಪ್ಡೇಟ್ ಏನಾದರೂ ಬಂದರೆ ಹೇಳ್ತೇನೆ. ಯಾರ್ದು BS ನರ್ಸಿಂಗ್ ಅವ್ರಿಗೆ ಇನ್ನೂ ಕೂಡ ರಿಸಲ್ಟು ಇನ್ನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನೇ ನಡೀತಾ ಇದ್ದಾವೆ. ಸೊ ಹಂಗಾಗಿ ಎಕ್ಸ್ಪೆಕ್ಟೇಷನು ಫೆಬ್ರವರಿ ಸೆಕೆಂಡ್ ವೀಕ್ ಅಂತ ಎಲ್ಲರೂ ಕೂಡ ಈ ಸದ್ಯಕ್ಕೆ ಇಟ್ಕೊಂಡ್ರೆ ಅಷ್ಟೇ, ಇದೇ ಫೈನಲ್ ಅಂತಲ್ಲ. ಈಗ JNMದವ್ರಿಗೆ ಡೇಟ್ ಕೊಡೋಕೆ ರಿಸಲ್ಟ್ ಇದೆ ಅಂತ ಹೇಳಿಕಂದ್ರೂ ಬರೋಲ್ಲ ನಿಮಗೂ ಕೂಡ, ಯಾಕಂದರೆ ಇನ್ನೂ ಕೂಡ ಇವ್ಯಾಲ್ಯೂಯೇಷನೇ ಸ್ಟಾರ್ಟ್ ಆಗಿಲ್ಲ. ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ 1 ವೀಕ್ ಆಗಬೇಕಾಗ್ತದೆ ಗೊತ್ತಿರುವಾಗ. ನಿಮ್ಮದು ಸುಮ್ಮನೆ ಡೇಟ್ ಹೇಳ್ತಂದರೆ ಅದು ತಪ್ಪಾಗ್ತದೆ. ಓಕೆ, ಇದಿಷ್ಟು ಸದ್ಯಕ್ಕೆ ಅದೇ ಹೇಳ್ತಿರೋದು ನಿಮಗೆ JNMದವ್ರಿಗೆ. ಈಗ 5ನೇ ತಾರೀಕು ಕೂಡ BS ನರ್ಸಿಂಗ್ದವ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಸೊ ಅವಾಗ ಅದಾದಮೇಲೆ ಏನಾಗ್ತದೆ, ನಿಮ್ಮದು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ಬೋದು. ಯಾವಾಗ BS ನರ್ಸಿಂಗ್ದವ್ರದ್ದು ರಿಸಲ್ಟ್ ಬಂದು ಆದಮೇಲೆ ನಿಮ್ಮ ರಿಸಲ್ಟ್ ಬರ್ಬೋದು. ಇದಿಷ್ಟು ಸದ್ಯಕ್ಕೆ ಅಂದರೆ ಫೆಬ್ರವರಿ ಸೆಕೆಂಡ್ ವೀಕ್ BS ನರ್ಸಿಂಗ್ ರಿಸಲ್ಟ್ ಬರ್ತದೆ. ಅದಾದಮೇಲೆ JNMದವ್ರದ್ದು ರಿಸಲ್ಟ್ ಬರ್ತದೆ. ಇದು ಈ ರೇಂಜಿಗೆ ಆಗುತ್ತೆ ನೋಡಪ್ಪ. ಓಕೆ, ಇನ್ನೊಂದು ಟೈಮ್ ಅಪ್ಡೇಟ್ ತೊಗೊತೀನಿ. ನಿಮ್ದು ಏನಾದರೂ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಯಿತು ಅನ್ಕೋರಿ, ಯಾರ್ದು JNMದವ್ರದ್ದು, ಅದನ್ನು ಕೂಡ ತಿಳಿಸ್ತೀನಿ. BS ನರ್ಸಿಂಗ್ದವ್ರು ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯಿತು, ರಿಸಲ್ಟ್ ಏನಾದರೂ ಬಂತಂದರೆ ಡೇಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡಿದ್ರೆ ಹೇಳ್ತೀನಿ. ಬರೀಬೇಡ, ಆರಾಮ್ಸೆ ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಓಕೆ, ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ. ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.